ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗಷ್ಟೇ ಎಲ್ಲ ಕೆಲಸನ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಮತ್ತು ನಾಳೆ, ಇವತ್ತು ಗುರುವಾರ, ನಾಳೆ ಶುಕ್ರವಾರ, 2 ದಿವಸ ರೂಟೀನ ಶೇರ್ ಮಾಡ್ಕೋತೀನಿ. ಸೊ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಕ್ಲೀನ್ ಮಾಡಿ ಪೂಜೆ ಕೂಡ ಮುಗಿಸ್ಬಿಟ್ಟೆ. ನಾಳೆ ಬೆಳಿಗ್ಗೆ ಬೇಗ ಆಯಿತು, ಇನ್ನೊಂದು ಸರಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂಥೇಳಿ. ಸೊ ಬನ್ನಿ, ನಾನು ಯಾವ ರೀತಿ ಪೂಜೆನ ಮಾಡಿದ್ದೀನಿ, ಸಿಂಪಲ್ಲಾಗಿ ಕ್ಲೀನ್ ಮಾಡಿ ಬೇರೆ ರಂಗೋಲಿ ಎಲ್ಲ ಹಾಕಿ ಪೂಜೆನ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ವಿಡಿಯೋ ಏನೆಲ್ಲ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಓವರ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ನನ್ನ 2 ಡೇಸ್ ರೂಟೀನ ಶೇರ್ ಮಾಡ್ತಾಯಿದ್ದೀನಿ. ಪೂಜೆ ಕೂಡ ಮುಗಿಸ್ಕೊಂಡೆ. ಸೊ ಈ ರೀತಿಯಾಗಿ ಕ್ಲೀನ್ ಮಾಡಿ, ನಾನು ಲೈಟ್ ಆನ್ ಮಾಡಿದರೆ ನಿಮಗೆ ವಿಡಿಯೋ ಮಂಜಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಲೈಟ್ ಆಫ್ ಮಾಡಿ ವಿಡಿಯೋನ ಮಾಡ್ತೀನಿ. ಸಾಮಾನ್ಯ ನಾನು ಯಾವತ್ತೂ ಅಷ್ಟೇ ದೇವ್ರ ಮನೆ ಲೈಟ್ನ ಆಫ್ ಮಾಡೋದಿಲ್ಲ, ಲೈಟ್ ಆಫ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ವಿಡಿಯೋ ಮಾಡಿಬಿಟ್ಟು ಮತ್ತೆ ಆನ್ ಮಾಡಿಬಿಡ್ತೀನಿ ನಾನು ಲೈಟ್ನ ಈ ರೀತಿಯಾಗಿ. ಸೊ ಒಂದು ಪ್ಲೇಟ್ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಹಾಕಿರೋಂಥ ರಂಗೋಲಿ ನಾನು ಕೈಯಿಂದನೇ ಹಾಕ್ಕೊಂಡಿದ್ದೀನಿ. ಸೊ ಓಕೆ, ಬನ್ನಿ ಫ್ರೆಂಡ್ಸ್, ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿಯಾಗಿ ಪೂಜೆನ ಮುಗಿಸ್ಕೊಂಡಿದ್ದೀನಲ್ವ. ಸೊ ಮತ್ತೆ ಇವಾಗ ಇನ್ನೂ ಊಟ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆಗಳೆಲ್ಲ ಹಿಂಡಾಕಬೇಕು. ಫಸ್ಟ್ ಬಟ್ಟೆ ಹಿಂಡಾಕಿ ಆಮೇಲೆ ಊಟನ ಮಾಡಬೇಕು. ಸೊ ಅಡುಗೆ ರೆಡಿ ಇದೆ. ಇವತ್ತು ಅಡುಗೆ ರೆಸಿಪಿಯನ್ನು ಶೇರ್ ಮಾಡ್ತಾರೆ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ಮೋಸ್ಟ್ಲಿ ನಾಳೆ ತೋರಿಸ್ತೀನಿ ನಾನು. ಸೊ ಇವಾಗ ಫಸ್ಟ್ ಬಟ್ಟೆಗಳೆಲ್ಲ ಹಿಂಡ್ಬಿಟ್ಟು ಬಂದುಬಿಡೋಣ ಬನ್ನಿ. ಬಟ್ಟೆ ವಾಷಿಂಗ್ ಮಿಷಿನ್ ಆಗಿದೆ ನೋಡಿ, ಆಗಿದೆ. ಸೊ ಎಲ್ಲ ತೆಗೆದು ನಾವೇ ಕೈಯಾರೆ ಇವಾಗ ಹಿಂಡಾಕಬೇಕು. ಸೊ ಬೇಗನೆ ಹಿಂಡಾಕ್ತೀನಿ, ಟೈಮ್ ತುಂಬಾ ಆಗೋಯಿತು. ಊಟ ಕೂಡ ಮುಗಿಸ್ಬಿಡ್ತೀನಿ ಫಸ್ಟು. ಸೊ ಆಮೇಲೆ ಕೆಲಸನ ಮಾಡೋಣ, ಓಕೆನಾ. ಸೊ ನಾಳೆ ಪಡ್ಡು ಮಾಡೋಣ ಅಂಥೇಳಿ ಸೊ ಇವತ್ತೆಲ್ಲ ನೈಟೇ ನೆನೆಸ್ಬಿಟ್ಟು ಇಡ್ತಾಯಿದ್ದೀನಿ ನಾನು. ಏನೇನು ನೆನೆಸ್ತಾ ಇದ್ದೀನಿ ಅಂದರೆ 1 kg ಅಕ್ಕಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ. ಸೊ ಒಂದು ಬೋಲ್ ಅಂದರೆ ಇಷ್ಟಪ್ಪ ಬೋಲ್, ಒಂದು 100 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನ್ ಆಗೋಷ್ಟು ಮೆಂತೆ. ನಾನು ಮೆಂತೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. 2 ಸ್ಪೂನ್ ಆಗೋಷ್ಟು ಇದು ಹೆಸರು ಕಾಳು ಗ್ರೀನ್ದು. ಸೊ ಇಷ್ಟನ್ನು ಕ್ಲೀನಾಗಿ ವಾಶ್ ಮಾಡಿ, ಸೊ ಇವತ್ತು ಓವರ್ ನೈಟ್ ಫುಲ್ಲು ನೆನೆಸ್ಬಿಟ್ಟು ಬೆಳಿಗ್ಗೆನೇ ರುಬ್ಬಿಸಿ, ಅಂದರೆ ಒಂದು 12-1 ಗಂಟೆ ಹಿಂಗೆ ರುಬ್ಬಿಸಿ ಇಟ್ಬಿಟ್ರೆ ಮಧ್ಯಾಹ್ನ ಹಂಗೆ. ಸೊ ನಾಳೆ ನಾನು ಈಸಿಯಾಗಿ ಸೊ ಮಕ್ಕಳ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಾಳೆ ನಾನು ಎಲ್ಲ ರುಬ್ಬಿಸಿ ಮಧ್ಯಾಹ್ನ ಹಂಗೆ ಎತ್ತಿಕ್ಬಿಟ್ರೆ ಸೊ ಸಾಯಂಕಾಲ ಹಂಗೆ ನಾನು ಬರೋವಂಥ ಟೈಮ್ಗೆ ಕರೆಕ್ಟಾಗಿ ಫಾರ್ಮೆಂಟ್ ಆಗಿರುತ್ತೆ. ದೋಸೆ ಪಡ್ಡು ಸೊ ಏನು ಬೇಕಾದರೂ ಮಾಡ್ಕೋಬೋದು. ಸೊ ನಾನು ಪಡ್ಡು ಮಾಡೋದನ್ನು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ. ಸ್ವಲ್ಪ ವೆಜಿಟೇಬಲು ಮತ್ತು ಈರುಳ್ಳಿ ಅದೆಲ್ಲ ಹಾಕಿ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ. ಸೊ ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡೋದು, ನಾನು 4-5 ಸರಿ ವಾಶ್ ಮಾಡಬೇಕು. ಈ ರೀತಿಯಾಗಿ ಕ್ಲೀನಾಗಿ ವಾಶ್ ಮಾಡಿ ನೆನೆ ಹಾಕಿದ್ದೀನಿ. ಸೊ ನಾಳೆ ಬೆಳಿಗ್ಗೆ ಇದನ್ನು ಸೊ ರುಬ್ಬಿಸ್ಕೊಂಬಂದರೆ ಆಯಿತು ಮಧ್ಯಾಹ್ನ ಹಂಗೆ. ನಾಳೆಗೆ ಏನೇನು ಬೇಕು ಸೊ ಅದೆಲ್ಲ ಇವಾಗೆ ಅಂದರೆ ಎಲ್ಲ ರೆಡಿ ಮಾಡಿ ನಾನು ಸೊ ಇಡೋವಂಥದ್ದು. ಸೊ ನೈಟ್ ಮಲ್ಗೋಕೆ ಮುಂಚೆ ಪಾಪಗೆ ನೀರು ತುಂಬಿಸಿ ಇಡ್ತೀನಿ, ಬೆಳಿಗ್ಗೆ ಸ್ಕೂಲ್ ತಗೊಂಡ್ಬಿಡ್ತಾರೆ. ಸೊ ಬೆಳಿಗ್ಗೆ ನಂಗೆ ಆಗಲ್ಲ, ಅರ್ಜೆಂಟ್ ಆಗೋಗ್ಬಿಡುತ್ತೆ ಅಂಥೇಳಿ. ಮತ್ತು ನಮಗೆ ಇವಾಗ ನೈಟ್ ಕುಡಿಯೋದು ಕೂಡ ಒಂದು ಫ್ಲಾಸ್ ನೀರನ್ನ ತುಂಬಿ ಇಟ್ಟಿದ್ದೀನಿ. ಇನ್ನು ಮತ್ತೆ ನಿದ್ದೆಯಲ್ಲಿ ಮಕ್ಕಳು ಕೇಳಿದ್ರೆ ಎದ್ದು ಬರೋದಕ್ಕಾಗಲ್ಲ ಕಿಚನ್ಗೆ ಅಂಥೇಳಿ. ಸೊ ಇಷ್ಟೆಲ್ಲ ನಾನು ನೈಟೇ ರೆಡಿ ಮಾಡಿ ಸೊ ಮಲ್ಕೊಳ್ಳೋದು. ಬನ್ನಿ ಫ್ರೆಂಡ್ಸ್, ಇವಾಗ ಗುಡ್ ನೈಟ್ ಅಂತ ಹೇಳ್ತಾನೆ. ಸೊ ನಾಳೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಒಂದಿಗೆ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಓಕೆನಾ. ಸೊ ಬನ್ನಿ, ಇವತ್ತು ಒಂದು ಅಂದರೆ ಒಂದು ಸ್ವಲ್ಪನೇ ವಿಡಿಯೋ ಮಾಡಿರೋದು, ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಮತ್ತೆಲ್ಲ ಆಯಿತು. ಇನ್ನು ನಾಳೆ ಹೇಗೋ ನಾನು ಪಡ್ಡು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ವೆಜಿಟೇಬಲ್ ಎಲ್ಲ ತೊಗೊಂಬರಬೇಕು. ಸೊ ಆಲ್ಮೋಸ್ಟ್ ವೆಜಿಟೇಬಲ್ ಎಲ್ಲ ಖಾಲಿಯಾಗಿದೆ. ಸೊ ಹಾಗಾಗಿ ನಾಳೆ ಮತ್ತೆ ಯಾವ ರೀತಿ ನಾನು ನೀಟಾಗಿ ಚಿಕ್ಕದಾಗಿರೋವಂಥ ಪಡ್ಡನ್ನ ಮಾಡ್ಕೊಳ್ಳೋದು ಅಂಥೇಳಿ ಸೊ ನೋಡೋಣ ನಾಳೆ ವಿಡಿಯೋಲ್ಲಿ, ಓಕೆನಾ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗೋಣ. ಬೆಳಿಗ್ಗೆನೇ ಎದ್ಬಿಟ್ಟು ಸೊ ದೋಸೆ ಹಿಟ್ಟು ಚೆನ್ನಾಗಿ ನೆಂದಿದೆ. ಸೊ ಹಾಗೆ ಮಧ್ಯಾಹ್ನ ಹಂಗೆ ರುಬ್ಬಿಸ್ಕೊಂಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಯಾರು ರುಬ್ಬಿಸ್ಕೊಂಡ್ಲೇ ಇಲ್ಲ. ಕೊನೆಗೆ ನಾನೇ ಸಾಯಂಕಾಲ ಮನೆಯಲ್ಲಿ ಎಷ್ಟು ಬೇಕು ನೋಡ್ಕೊಂಡು ರುಬ್ಬಿಸ್ಕೊಂಡೆ. ಸೊ ಇವಾಗ ಅಂಗಡಿಗೆ ಹೊರಡ್ತಾ ಇದ್ದೀವಿ. ಅಂಗಡಿಗೆ ಹೋಗಿ ಮತ್ತೆ ಬಂದ ಮೇಲೆ ನಾನೇ ಮನೆಗೆ ಬಂದು ಸೊ ಎಲ್ಲನೂ ದೋಸೆ ಹಿಟ್ಟೆಲ್ಲ ರುಬ್ಕೊಳ್ಳೋಣ ಅಂತೇಳಿ ನನಗೆ ಎಷ್ಟು ಬೇಕೋ ಅಷ್ಟು ಪಡ್ಡು ಮಾಡೋದಕ್ಕೆ ರುಬ್ಬಿಟ್ಕೊಂಡೆ. ಇನ್ನು ಮಿಕ್ಕಿದ್ದು ನೈಟ್ ಬಂದು ನಮ್ಮ ಮನೆಯವ್ರು ರುಬ್ಬಿಸ್ಕೊಂಬಂದರು. ಮಿಷಿನ್ಗೆ ಹಾಕ್ಸಿದ್ರೆ ತುಂಬಾ ನೈಸಾಗಿ ಹಾಕ್ಕೊಡ್ತಾರೆ. ಮತ್ತು ದೋಸೆ ಇಡ್ಲಿ ಪಡ್ಡು ಏನಾದರೂ ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಮನೆಯಲ್ಲಿರೋಂಥ ಮಿಕ್ಸಿ ಜಾರ್ ಏನಿದೆ ಸ್ವಲ್ಪ ದಪ್ಪಾಗಿ ಬರುತ್ತೆ. ಇವಾಗ ಅಂಗಡಿಯಿಂದ ಬಂದು ಹಿಟ್ಟನ್ನ ರುಬ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ.
ಮತ್ತು ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಯಾಕಂದರೆ ಇವಾಗ 1 ಅವರ್ ಒಳಗಡೆ ನನಗೆ ಫರ್ಮೆಂಟ್ ಆಗಬೇಕಿದ್ದು, ಅದಕ್ಕೋಸ್ಕರ ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ರುಬ್ಕೊಂಡಿದ್ದೀನಿ. ಮಿಕ್ಕಿದ್ದು ಮಿಷಿನ್ಗೆ ಕೊಟ್ಟು ಕಳಿಸ್ತೀನಿ. ನಮ್ಮ ಮಿಕ್ಸಿಯಲ್ಲಿ ತುಂಬಾ ಲೇಟ್ ಆಗುತ್ತೆ ರುಬ್ಕೊಳ್ಳೋದಕ್ಕೆ. ನೋಡಿ ಅದಕ್ಕೆ ರುಬ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಫರ್ಮೆಂಟ್ ಆಗಲಿ, ಮತ್ತು ಆಮೇಲೆ ನಾನು ಪಡ್ಡು ಮಾಡಿದಾಗ ತೋರಿಸ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಬೆಚ್ಚಗಿರೋವಂಥ ಜಾಗಕ್ಕೆ ಎತ್ತಿಕ್ತೀನಿ. ನೋಡಿ ಅದಕ್ಕಿದೆ. ಸೊ ಪೂಜೆ ಕೂಡ ಆಯಿತು ಫ್ರೆಂಡ್ಸ್. ಇವತ್ತು ಶುಕ್ರವಾರ ಸಂಜೆ ಪೂಜೆ ಕೂಡ ಮುಗಿಸ್ಕೊಂಡೆ ಬೇಗನೆ. ಸೊ ಹಿಟ್ಟೆಲ್ಲ ರುಬ್ಬಿಟ್ಬಿಟ್ಟು ಸೊ ಇವಾಗ ಪೂಜೆ ಆಯಿತು. ಇನ್ನು ಮತ್ತೆ ತುಂಬಾ ಕೆಲಸ ಇದೆ. ಸೊ ನೋಡ್ಬೋದು ಈ ಥರ ಪೂಜೆನ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಪೂಜೆ ಆಯಿತು. ಇನ್ನು ಕಿಚನ್ಗೆ ಹೋಗಿ ನೋಡ್ಬೋದು. ಕಿಚನಲ್ಲಿ ಕೆಲಸ ಎಲ್ಲ ಹಾಗೆ ಬಾಕಿ ಇದೆ. ಇನ್ನು ಕಿಚನ್ ಕೆಲಸ ಎಲ್ಲ ಹಾಗೆ ಬಾಕಿ ಇಟ್ಟಿದ್ದೀನಿ. ಸೊ ಗ್ಯಾಸ್ ಎಲ್ಲ ಒರೆಸ್ಕೋಬೇಕು. ಬೇಗ ನಾವು ಗ್ಯಾಸ್ ಒರೆಸಿ ಆಮೇಲೆ ಅಡುಗೆ ಮಾಡೋಣ ಅಂಥೇಳಿ. ಪಾಪು ಹಾಗೆ ಮಲಗಿಬಿಟ್ಟಿದ್ದಾನೆ, ಊಟ ಕೂಡ ಮಾಡಿಲ್ಲ. ಇವತ್ತು ಮಧ್ಯಾಹ್ನ ಮಲಗಿಲ್ವಲ್ಲ, ಹಾಗಾಗಿ ಸೊ ಇವಾಗ ಮಲಗಿದ್ದಾನೆ. ಸೊ ಬನ್ನಿ ಫ್ರೆಂಡ್ಸ್, ಬೇಗನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಗ್ಯಾಸ್ ಎಲ್ಲ ಒರೆಸ್ಬೇಕು. ಸೊ ನೋಡ್ಬೋದು ನಾನು ಗ್ಯಾಸ್ ಮೇಲೆಲ್ಲ ನೆನೆಸ್ಬಿಟ್ಟು ಹೋಗಿದ್ದೀನಿ. ಸೊ ಗ್ಯಾಸ್ ಎಲ್ಲ ವಾಶ್ ಮಾಡ್ಕೋಬೇಕು, ಪಾತ್ರೆಗಳು. ಸೊ ಇನ್ನು ಎಷ್ಟೊಂದೆಲ್ಲ ಕೆಲಸಗಳು ಬಾಕಿ ಇದೆ. ಸೊ ಬೇಗನೆ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ, ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಒಂದು ಬೇಗ ಸೊ ನಾನು ಗ್ಯಾಸನ್ನ ಒರೆಸ್ಕೋತೀನಿ, ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮತ್ತೆ ಕಿಚನ್ಗೆ ಬಂದಿದ್ದೀನಿ. ಸೊ ಬೇಗನೆ ಎಲ್ಲ ಕ್ಲೀನಿಂಗ್ನ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಕಿಚನ್ ತುಂಬಾ ಗಲೀಜಾಗಿರುತ್ತೆ. ಸೊ ಅಂಜಲಿ ಬಂದು ಪಾತ್ರೆ ಎಲ್ಲ ವಾಶ್ ಮಾಡಿಕೊಟ್ಲು, ಮತ್ತು ನಾನು ಪಾತ್ರೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಇವಾಗ ಗ್ಯಾಸ್ನ ಒರೆಸ್ಕೊತಾ ಇದ್ದೀನಿ. ತುಂಬಾ ಗಲೀಜಾಗಿದೆ, 2-3 ದಿವಸ ಆಗಿತ್ತು ಒರೆಸಿ. ಸೊ ಅವಾಗಿಂದ ಒರೆಸ್ಕೊತೀನಿ. ಬಟ್ ನಾನು ಟೀ ಸಾರು ಅದೆಲ್ಲ ಚೆಲ್ಲಿದಾಗ ಸೊ ಈ ಥರ ಡೀಪ್ ಕ್ಲೀನಿಂಗ್ನ ಮಾಡ್ಕೋತೀನಿ ನಾನು. ಪೂರ್ತಿಯಾಗಿ ಗ್ಯಾಸ್ನ ಪೂಜೆ ಮಾಡೋಕ್ಕೆ ಮುಂಚೆನೇ ಹೋಗಿ ನೆನೆಸ್ಬಿಟ್ಟು ಹೋಗಿದ್ದೆ. ಸೊ ಬಂದು ಇವಾಗ ಎಲ್ಲನೂ ಒರೆಸ್ಕೊಂಡಾದ್ಮೇಲೆ ಕಿಚನ್ ಪೂರ್ತಿಯಾಗಿ ಮತ್ತು ತರಕಾರಿ ಕೂಡ ತೊಗೊಂಡು ಹೋಗಿದ್ದೆ ನಾನು. ಸೊ ಅದೆಲ್ಲನೂ ಒಂದು ಕಡೆ ಎತ್ತಿಕ್ಕಿ ಮತ್ತು ಗ್ಯಾಸ್ದು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪನೇ ಪಾತ್ರೆಗಳಿತ್ತು, ಎಲ್ಲನೂ ವಾಶ್ ಮಾಡಿ ಎಲ್ಲ ಪಾತ್ರೆನೂ ಮುಗಿಸ್ಕೊತಾ ಇದ್ದೀನಿ. ಸೊ ಬನ್ನಿ ಮತ್ತೆ ಕಿಚನಲ್ಲಿ ಪಡ್ಡನ್ನ ಮಾಡ್ಕೊಳ್ಳೋಣ ಇವಾಗ. ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಕಿಚನ್ ಕ್ಲೀನ್ ಆಯಿತು. ಇವಾಗ ಗ್ಯಾಸ್ ಎಲ್ಲ ಒರೆಸಿ ಸೊ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡಿ ಹಿಟ್ಟು ಕೂಡ ಸ್ವಲ್ಪ ಫರ್ಮೆಂಟ್ ಆಗಿದೆ. ಇಷ್ಟಾದರೆ ಸಾಕು ಪಡ್ಡಿಗೆ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಆಗಬೇಕಿತ್ತು, ಆದರೂ ಲೇಟ್ ಆಗುತ್ತಲ್ವ. ಸೊ ಹಾಗಾಗಿ ಅಡುಗೆನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇವಾಗ. ನೋಡಿ ಈ ರೀತಿಯಾಗಿ ಕ್ಲೀನಾಗಿದ್ದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ, ಇದೆಲ್ಲ ಪೂರ್ತಿ ಕ್ಲೀನ್ ಆಯಿತು. ತುಂಬಾ ಎಲ್ಲ ಗಲೀಜಾಗಿತ್ತು. ಮೊನ್ನೆ ತಾನೇ ಕ್ಲೀನ್ ಮಾಡಿದ್ವಿ, ಮತ್ತೆ ಎಷ್ಟು ಗಲೀಜಾಗಿತ್ತಾ. ಸೊ ಬನ್ನಿ ಅಂಥೇಳಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇವಾಗ ಬೇಗನೆ ಅಡುಗೆನ ಮುಗಿಸ್ಕೊಳ್ಳೋಣ ಅಂಥೇಳಿ. ಸೊ ಪಡ್ಡುದು ಪಾತ್ರೆ ಜಾಸ್ತಿ ಯೂಸ್ ಮಾಡಲ್ವಲ್ವ, ಹಾಗೇ ಇದೆ. ಸೊ ಅದನ್ನು ಒಂದು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇಲ್ಲಿ ಹಾಕಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಕ್ಯಾರೆಟು ಈರುಳ್ಳಿ ನೀಟಾಗಿ ತುರ್ಕೊತೀನಿ. ಸೊ ಇಷ್ಟು ಕ್ಯಾರೆಟ್ ಹಾಕಿ ನಾನು ಪಡ್ಡನ್ನು ಮಾಡ್ಕೊತೀನಿ. ಬನ್ನಿ ನೋಡೋಣ ಯಾವ ಥರ ಆಗುತ್ತೆ ಪಡ್ಡು ಅಂಥೇಳಿ, ಓಕೆನಾ? ಪಡ್ಡು ಮಾಡೋದಕ್ಕೆ ಸ್ವಲ್ಪ ಸಣ್ಣಗೆ ಈರುಳ್ಳಿ ಮತ್ತು ಸ್ವಲ್ಪ ಇದು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಆಗಿದೆ. ಮತ್ತು ಎಣ್ಣೆ ಇಲ್ಲಿ ತವಾನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಫುಲ್ ಎಣ್ಣೆನ ಹಾಕೋಬೇಕು. ಬಿಸಿ ಆಗಿದೆ ಇವಾಗ ಆಲ್ರೆಡಿ. ತವ ಬಿಸಿ ಆದಮೇಲೆ ನಾವು ಇದು ಇಡ್ಲಿ ದೋಸೆ ಹಿಟ್ಟೇನಿದೆ ಸೊ ಅದನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಹಾಕಿದಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಪಡ್ಡಿಗೆಲ್ಲನೂ. ಎಣ್ಣೆಯಿಂದ ಪೂರ್ತಿಯಾಗಿ ಸವರ್ಕೊಂಡಿದ್ದೀನಿ ನಾನು. ಸೊ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ಸೊ ಇವಾಗ ದೋಸೆ ಹಿಟ್ಟನ್ನ ಸ್ವಲ್ಪನೇ ತಗೊಂಡು ಸ್ವಲ್ಪ ಅರ್ಧಕ್ಕೆ ಹಾಕ್ಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಬಿಸಿಯಾಗಿದೆ. ನೋಡಿ ಆಯಿತು. ಇವಾಗ ಲಾಸ್ಟು ಇಷ್ಟಿಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಈರುಳ್ಳಿ,
ಓಕೆ ನೋಡಿ ಇಷ್ಟ ಆಗಿದ್ದೀನಿ. ಒಂದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡೋಣ. ಎಣ್ಣೆ ಬಿಟ್ಬಿಟ್ಟು ಮತ್ತೆ ಇದನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಇದೆಲ್ಲ ಫುಲ್ಲು ಡ್ರೈ ಆಗಿರುತ್ತೆ ಹಿಟ್ಟು. ಸೊ ಆವಾಗ ನಾವು ತಿರುಗಿಸ್ಕೊಂಡ್ರೆ ಆಯಿತು. ಸೊ ಇನ್ನೊಂದು ಸೈಡ್ ತಿರುಗಿಸ್ಕೋಬೇಕು ಇದನ್ನು. ನೋಡಿ ಆಯಿತು, ಇದು ಇನ್ನೊಂದು ಸೈಡಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಈ ಥರ ಗೋಲ್ಡನ್ ಕಲರ್ ಬರಬೇಕು ಪಡ್ಡು. ಸೊ ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಿಧಾನಕ್ಕೆ ಈಸಿಯಾಗಿ ತಿರ್ಗೊಳುತ್ತೆ ಅದೇನೆ. ಸೊ ಅದೇನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ನಾವು ಈ ಥರ ತಿರ್ಗಿಸ್ಕೋಬೋದು. ಸೊ ಎಲ್ಲ ನೋಡಿ ಒಂದು ಕಡೆಯಿಂದ ಯಾವ್ದ್ಯಾವ್ದು ಮೇಲೆ ಡ್ರೈ ಆಗಿದೆ ಸೊ ನೋಡಿಕೊಂಡು ಈ ರೀತಿಯಾಗಿ ತಿರ್ಗಿಸ್ಕೋಬೇಕಾಗತ್ತೆ. ನೋಡಿ ಎಲ್ಲನೂ ಇದೇ ರೀತಿಯಾಗಿ ತಿರುಗಿಸ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಸೈಡಿಂದ. ತುಂಬ ಕಡಿಮೆ ಉರಿ ಇಟ್ಕೊಂಡು ಸ್ವಲ್ಪ ಅಡ್ನ ಮಾಡ್ಕೋಬೇಕು, ಇಲ್ಲ ಸೀದು ಹೋಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ಸೊ ಇದೆಲ್ಲದು ನೋಡ್ಬೋದು ಫ್ರೆಂಡ್ಸ್, ಆಗಿದೆ ಇದು. ನೋಡಿ ಜಾಸ್ತಿ ಹೊದ್ಬಿಟ್ರೆ ಈ ಥರ ಸೀದು ಹೋಗುತ್ತೆ. ಸೊ ಆ ಥರ ಬಂದು ತಕ್ಷಣ ತಿರ್ಗಿಸ್ಕೊಳ್ಬೇಕು. ಇದು ಕ್ಯಾರೆಟ್ ಎಲ್ಲ ಸುಟ್ಟೋಗಿರೋ ಥರ ಅನಿಸುತ್ತೆ. ಸೊ ನಾನು ಒಂದೇ ಪಾತ್ರೆ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಹಾಗಾಗಿ ನೋಡಿ ಎಲ್ಲ ತಿರ್ಗಿಸ್ಕೊಂಡಿದ್ದೀನಿ. ಸೊ ಬನ್ನಿ, ಇದು ಬಿಸಿ ಇದೆ ಅಲ್ವಾ. ಸೊ ಈ ಬಿಸಿ ಆಮೇಲೆ ಹಾಗೆ ಬಿಡ್ತೀನಿ ಒಂದು 5 ನಿಮಿಷ. ತುಂಬಾ ಕ್ರಿಸ್ಪಿಯಾಗಿ ಆಗಿರುತ್ತೆ. ಸೊ ಆಮೇಲೆ ತೆಗೆದ್ರೆ ಆಗುತ್ತೆ. ಸೊ ಹಾಗೆ ಬಿಟ್ಬಿಡ್ತೀನಿ, ಗ್ಯಾಸ್ ಆಫ್ ಮಾಡಿ. ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿದೆ ಪಡ್ಡು ಅಂಥೇಳಿ. ತುಂಬಾ ಚೆನ್ನಾಗಾಗುತ್ತೆ. ಸೊ ನಮ್ಮ ಮನೆಯಲ್ಲಿ ತರಕಾರಿ ಹಾಕಿ ಮಾಡಿದ್ರೆ ತಿನ್ನೋಕೆ ಮಕ್ಕಳು ಇಷ್ಟಪಡಲ್ಲ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ, ಕ್ರಿಸ್ಪಿಯಾಗಿ. ಸೊ ನೀವು ಚಟ್ನಿ ಜೊತೆ, ಸಾಂಬಾರು ಜೊತೆ, ಏನನ್ನ ಈರುಳ್ಳಿ ಟೊಮೆಟೊ ಚಟ್ನಿ ಇರುತ್ತಲ್ವ, ಸೊ ಅದ್ರ ಜೊತೆ ಅಂತೂ ಸಖತ್ತಾಗಿರುತ್ತೆ. ಇಲ್ಲ ಕಡಲೆ ಬೀಜ ಚಟ್ನಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ ಮಾಡ್ಕೊಂಡಿದ್ದೀನಿ. 1-2 ತಿಂದಿದ್ದಾಯಿತು ಅವಾಗೇನೆ. ತುಂಬ ರುಚಿಯಾಗಿದೆ. ಸೊ ಸಾರಿಗಿಟ್ಟಿದ್ದೀನಿ, ಇವಾಗ ಸಾರು ಆಗ್ತಾ ಇದ್ದಂಗೆ ಊಟ ಮಾಡೋದು ಫ್ರೆಂಡ್ಸ್. ತುಂಬಾ ರುಚಿಯಾಗಿದೆ. ಸೊ ಮಾಡ್ಕೋತೀರಲ್ಲ ಈ ರೀತಿಯಾಗಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, 2 ದಿವಸ ರೂಟೀನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಇನ್ನು ಬಟ್ಟೆಗಳು ಕೂಡ ವಾಶ್ ಮಾಡಿಲ್ಲ, ಬಟ್ ನಾಳೆ ಒಕ್ಕೋತೀನಿ ಬಟ್ಟೆಗಳನ್ನ. ಇವಾಗ ಊಟ ಮಾಡಿ ಮಲ್ಕೊಳ್ಳೋಂಥ ಸಮಯ, ವಿಡಿಯೋನ ಎಂಡ್ ಮಾಡುವಂಥ ಕೂಡ ಟೈಮು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಮತ್ತು ತಪ್ಪದಿರ ಇವತ್ತು ಮಾಡಿರೋಂಥ ಪಡ್ ರೆಸಿಪಿನ ಸೊ ನಿಜವಾಗಿ ಟ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ತುಂಬಾ ಕ್ರಿಸ್ಪಿಯಾಗಿತ್ತು. ಸೊ ಈ ಪಡ್ಡು ರೆಸಿಪಿ ಏನಿದೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿದೆ. ಓಕೆ ಫ್ರೆಂಡ್ಸ್, ನಾಳೆ ಮತ್ತೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ. ಬಾಯ್.